ಯಂಗ್ ಫಾರ್ಮರ್ಗಳು ಒಂದು ಇಂಟರ್ ಕ್ರಾಪ್ ಮಾಡಿ ಅಡಿಕೆ ತೋಟ, ಅಡಿಕೆ ರೇಟ್ ಬಿದ್ದೋಯ್ತಾ, ಪೆಪ್ಪರ್ ಇರುತ್ತೆ, ಪೆಪ್ಪರ್ ರೇಟ್ ಬಿದ್ದೋಯ್ತಾ, ಏಲಕ್ಕಿ ಇರುತ್ತೆ, ಈ ಥರ ಇಂಟಿಗ್ರೇಟೆಡ್ ಫಾರ್ಮ್ ಮಾಡ್ಕೊಂಡ್ರೆ ಒಂದು ಸಕ್ಸಸ್ ಕಾಣ್ತೀರಾ. ಯಾವ್ದಾರು ಒಂದು ಈ ವರ್ಷದಲ್ಲಿ ಒಂದು 3 ಬೆಳೆ ಇತ್ತು ಅಂದರೆ ಯಾವ್ದಾರು ಒಂದು ರೇಟ್ ಸಕ್ಸಸ್ ಆಗೇ ಆಗುತ್ತೆ. ಈ ಥರ ಒಂದು ಅಗ್ರಿಕಲ್ಚರ್ ಮಾಡಿ ಅಂತ. ನಮ್ದು ಅಡಿಕೆ ತೋಟ ಸರ್ ನೀರು ಜಾಸ್ತಿ ನಿಲ್ಲುತ್ತೆ, ನಾವು ಪೆಪ್ಪರ್ ಬೆಳಿಬೋದಾ, ಪೆಪ್ಪರ್ ಬೆಳೆದಿದ್ರೆ ಯಾವ ವೆರೈಟಿ ಹಾಕ್ಬೋದು ಅಂತ ನಾವು ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ನಾಲೆಡ್ಜ್ ತಿಳ್ಕೊಂಡು ಒಂದು ಪ್ರಾಪರ್ ಮಾಡಿ. ಪನ್ನೀರ್ ಒಂದೇ ಏನಕ್ಕೆ ಫೇಮಸ್ಸು ಕರ್ನಾಟಕದಲ್ಲಿ, ಎಲ್ಲ ಫಾರ್ಮರು ಪನ್ನೀರ್ ಒಂದೇ ಏನಕ್ಕೆ ಆಗ್ತಾ ಇದ್ದಾರೆ. ಮತ್ತು ನಮ್ಮ ಯಂಗ್ ಫಾರ್ಮರ್ಗಳು ಮುಂದೆ ಬರಬೇಕು. ಯಾಕಂದರೆ ಇದು ಕರ್ನಾಟಕದಲ್ಲಿ ಎಲ್ಲ ವೆದರ್ಗೆ ಆಗುತ್ತೆ. ಆಲ್ಮೋಸ್ಟು ನಿಮಗೆ ಶಿವಮೊಗ್ಗ ಭಾಗಕ್ಕೆ ಹೇಳಿ ಮಾಡಿಸಿದ್ದು ವೆದರ್ ಅದು ಅಡಿಕೆ ತೋಟಕ್ಕೆಲ್ಲವ. ನಿಮ್ಗೆ ಅಡಿಕೆ ತೋಟಕ್ಕೆ ಹಾಕಿದರೆ ಫಸ್ಲು ಬರಲ್ಲ ಅಡಿಕೆ ಅಂತ ಹೇಳ್ತಾರೆ. ಅದು ಹಂಗಲ್ಲ. ಒಬ್ಬರು ಮನೆಯೊಬ್ಬರು ಫೋನ್ ಮಾಡಿದ್ರು 22 ಎಕರೆಗೆ ಅವ್ರು ಪೆಪ್ಪರ್ ಇತ್ತಂತೆ, ಅಷ್ಟು ₹1,000,000 ಇನ್ಕಮ್ ಬರ್ತೈತೆ. ಪನ್ನೀರ್ ಒಂದು ಬಂದು ಆಲ್ ಓವರ್ ಕರ್ನಾಟಕಕ್ಕೆ ಎಲ್ಲ ಕಡೆ ವೆದರಿಗೂ ಆಗುತ್ತೆ. ಅವರು ನೀರಿನಿಲ್ಲ ಪ್ರದೇಶ, ಈಗ ನೀರಿನಿಲ್ಲ ಪ್ರದೇಶಕ್ಕೆ ಒಂದು 5 ವೆರೈಟಿ ಬರುತ್ತೆ. ಪ್ಲಸ್ ಅವ್ರು 5 ವೆರೈಟಿ ಏನು ಅಂದರೆ ಈಗ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್, ರೆಸಿಸ್ಟೆನ್ಸ್, ಆ ಥರ ನಿಮ್ಗೆ ಯಾವುದು ವೆರೈಟಿ ಇರುತ್ತೆ ಅಂದರೆ ಈಗ ಒಂದು ಕರಿಮುಂಡ ಅಂತ ಇದೆ, ಕರಿಮುಂಡ ಇದೆ. ಅದ್ರ ನೆಕ್ಸ್ಟ್ ವೆರೈಟಿಗಳು ಶ್ರೀಕರ, ಶುಭಕರ, ತೇವಮ್ಮು. ಆಮೇಲೆ ಈ ಗಿಡಗಳು ಬಂದು ನಿಮಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಬೇರೆ ಗಿಡಗಳು ಈಗ ಬಿಸಿಲೆಲ್ಲ ಜಾಸ್ತಿ ಬರುತ್ತೆ, ಎಲ್ಲಿ ಬಿಸಿಲೆಲ್ಲ ಜಾಸ್ತಿ ಬರುತ್ತೆ. ಈಗ ಅದನ್ನೇ ಪನ್ನೀರ್ ಒನ್ನು. ಈಗ ಪನ್ನೀರ್ ಒನ್ ಆಲ್ಮೋಸ್ಟ್ 90% ಗಿಡಗಳು ಕರ್ನಾಟಕದಲ್ಲಿ ಓಡ್ತಾ ಇರೋದೇ. ಕೇರಳ ಕರ್ನಾಟಕದಲ್ಲಿ ಪನ್ನೀರ್ ಒನ್ನು, ಅದು ಇಳುವರಿನೂ ಜಾಸ್ತಿ. ಅದು 20 ವರ್ಷದವರೆಗೂ ಒಂದು ಫಸ್ಲು ಬರುತ್ತೆ, 3 ವರ್ಷಕ್ಕೆ ಸ್ಟಾರ್ಟ್ ಆದರೆ. ಆದರೆ ನಮ್ಮ ಜನ ಮೇಂಟೈನ್ ಮಾಡ್ದಂಗೆ ಯಾವ ಥರ ಮೇಂಟೈನ್ ಮಾಡ್ತಾರೆ ಅದ್ರ ಥರ. ಈಗ ಈ ಥರದ ಒಂದು ಮತ್ತು ಯಾವ ದಿಕ್ಕಲ್ಲಿ ಗಿಡ ನೆಡ್ತಾರೆ. ಈಗ ಮನುಷ್ಯಗಂತೂ ವಾಸ್ತು, ಈಗ ನಾವು ಮನೆ ಹೆಂಗೆ ಕಟ್ಕೊಳ್ತೀವಿ ವಾಸ್ತುಗೆ, ಅದೇ ರೀತಿ ಗಿಡಗೂ ಒಂದು ವಾಸ್ತುಗಳು ಇರ್ತವೆ. ಈಗ ಹಿಂದಿನ ಕಾಲದಲ್ಲೆಲ್ಲಾದರೆ ಒಂದು ವಾಸ್ತು ನೋಡ್ಕೊಂಡು ಗಿಡ ನೆಡ್ತಾಯಿದ್ರು. ಯಾವ ದಿಕ್ಕಿಗೆ, ಈಗ ನಾರ್ತಿಗೆ ನೆಡ್ತಾರ, ಈಸ್ಟಿಗೆ ನೆಡ್ತಾರ, ವೆಸ್ಟಿಗೆ ನೆಡ್ತಾರ, ಸೌತ್ ನೆಡ್ತಾರ, ನಾರ್ತ್ ಈಸ್ಟು ಮಧ್ಯ ನೆಡ್ತಾರ. ಆಮೇಲೆ ಗಿಡಗಳು ಈಗ ಅಡಿಕೆ ಮರಕ್ಕೆ ತೊಗೊಂಡ್ರೆ ಎಷ್ಟು ಅಡಿ ಉದ್ದ ಬಿಟ್ಟು ಅಡಿಕೆ ಮರದಿಂದ ನೆಡಬೇಕು. ಈಗ 1.5 ಅಡಿ, 1.5 ಅಡಿಯಿಂದ 2 ಅಡಿಗೆ ಅಡಿಕೆ ಮರದಿಂದ ನೆಡ್ತಾರೆ. ಏನಕ್ಕೆ ಅಂದರೆ ಅಡಿಕೆ ಮರದ ಬೇರುಗಳು ಮೇಲೆ ಪಕ್ಕನೇ ಇರುತ್ತೆ, ಬೇರಿಗೆ ಏಟಾಗಬಾರ್ದು ಅಂತ 1.5 ಅಡಿ ಒಂದು ಸ್ವಲ್ಪ ಉದ್ದ ಗ್ಯಾಪ್ ತಗೋತಾರೆ. ಆಮೇಲೆ ಆಳ ಎಷ್ಟು ಹೊಡಿತಾರೆ ಅದ್ರ ಬಗ್ಗೆ ಮಾತಾಡೋಣ. 1.5 ಅಡಿ ಆಳ ಹೊಡಿತಾರೆ. ಈಗ ಏಲಕ್ಕಿ ತೊಗೊಂಡ್ರೆ 2 ಅಡಿ ಉದ್ದ, 2 ಅಡಿ ಅಗಲ, 1.5 ಅಡಿ ಆಳ ಹೊಡಿತಾರೆ. ಪೆಪ್ಪರಿಗೆ ಒಂದು ಎಷ್ಟು ಹೊಡಿತಾರೆ, ಅದ್ರ ಜೊತೆಗೆ ಏನೇನು ಗೊಬ್ಬರಗಳು ಹಾಕ್ತಾರೆ, ಒಂದು ಹಲವಾರು ವಿಚಾರಗಳ ಬಗ್ಗೆ ಈ ಸಾಧಕರ ಹತ್ರ ಮಾತಾಡೋಣ. ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಪ್ರಾಪರಾಗಿ ಮಾಡಿ. ಯಾಕೆಂದರೆ ಒಂದು ಇಂಟರ್ ಕ್ರಾಪಾಗಿ ಮಾಡಿ. ಅಡಿಕೆ ತೋಟಕ್ಕೆ ಈಗ ಅಡಿಕೆ ರೇಟ್ ಇರಲಿಲ್ಲ, ಈಗ ಪೆಪ್ಪರ್ ಇತ್ತಂದರೆ ಪೆಪ್ಪರಿಗೆ ರೇಟ್ ಸಿಕ್ಕಿರುತ್ತೆ. ನಿಮಗೆ ಕಾನ್ಸೆನ್ಸ್ಟ್ ಇರುತ್ತೆ, ನೀವು ಅಡಿಕೆ ತೋಟಕ್ಕೆ ಪೆಪ್ಪರ್ ಬರುತ್ತಾ, ಪೆಪ್ಪರ್ ಬರಲ್ಲ ಅನ್ನೋಕ್ಕಿಂತ ಪೆಪ್ಪರ್ ಬರುತ್ತೆ. ಅದೇ ಥರ ಒಂದು ಮೇಂಟೈನ್ ಮಾಡಬೇಕು. ನಮ್ಮ ಅನಿಮಲ್ ಹಸ್ಬೆಂಡ್ರಿ, ಒಂದು ಕೋಳಿ ಇರ್ಬೋದು, ಕುರಿ ಇರ್ಬೋದು, ಒಂದು ಹಸ ಇರ್ಬೋದು, ಈ 3 ಸಾಕೊಂಡು ನೀವು ಗೊಬ್ಬರ ಹಾಕ್ತಾಯಿದ್ರೆ ಒಂದು ಚೆನ್ನಾಗಿ ಫಲವತ್ತತೆ ಆಗುತ್ತೆ. ಇದಕ್ಕೂ ಒಂದು ಶಕ್ತಿ ಬರುತ್ತೆ ಗಿಡಗಳೆಲ್ಲ. ನೀವು ಏನೋ ಗೊಬ್ಬರನೇ ಆಗ್ತಲ್ಲ, ನಾನು ಈಗ ಪೆಪ್ಪರ್ ನಿಟ್ಬಿಟ್ಟು ಅದು 5 ವರ್ಷದಿಂದ ಹಂಗೆ ಇದೆ ಅಂತಂದರೆ ಅದು ಹಂಗೆ ಆಗಲ್ಲ. ಅದು ನಮ್ಮ ದೇಶದಲ್ಲೇ, ನಮ್ಮ ಪ್ರಕೃತಿಲೇ ಎಲ್ಲ ಸಿಗುತ್ತೆ. ಅದಕ್ಕೆ ಬೇಕಾಗಿದೆ ಅಂತ ಒಂದು ಪೌಷ್ಟಿಕಾಂಶಗಳು ಅದನ್ನು ತೊಗೊಂಡು ಹಾಕ್ತಾಯಿದ್ರೆ ನಿಮಗೆ ಗಿಡಗಳು ಬಂದೇ ಬರುತ್ತೆ. ನಿಮಗೆ ಗ್ರಾಫ್ಟೆಡ್ ಗಿಡಗಳು ಸಿಗುತ್ತೆ. ನಿಮಗೆ ಇವ್ರ ಹತ್ರ ಲಕ್ಷಾಂತರ ಗಿಡಗಳು. ಇಡೀ ಇಂಡಿಯಾದಲ್ಲಿ ಒಂದು ಲಾರ್ಜೆಸ್ಟ್ ಇವತ್ತೊಂದು ಪೆಪ್ಪರ್ ನರ್ಸರಿ ಇದ್ದೀವಿ. ಇಲ್ಲಿ ಬಂದು ಮಿನಿಮಮ್ ಲಕ್ಷಾಂತರ ಗಿಡಗಳು ಮಾಡ್ತಾ ಇಡೀ ಇಂಡಿಯಾದಾದ್ಯಂತ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಕೇರಳಕ್ಕೂ ಒಂದು ಸಖತ್ತುವೆ ಹೋಗ್ತಾ ಇದೆ ಇಲ್ಲಿಂದ. ಕರ್ನಾಟಕದಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಒಂದು ಪೆಪ್ಪರ್ ಪ್ಲಾಂಟೇಶನ್ ಅಲ್ಲಿ ಇದ್ದೀವಿ. ನಮ್ಮ ಯಂಗ್ ಫಾರ್ಮರ್ಗಳಿಗೆ ಒಂದು ಬ್ಲಾಕ್ ಪೆಪ್ಪರ್ ಒಂದು ಪ್ಲಾಂಟೇಶನ್ ಬಗ್ಗೆ ಎಜುಕೇಶನ್ ಕೊಡ್ತೀನಿ. ಪ್ಲಸ್ ಮತ್ತು ಇಡೀ ವರ್ಲ್ಡಲ್ಲಿ ಇಂಡಿಯಾ ಬ್ಲಾಕ್ ಪೆಪ್ಪರ್ಗೆ ಒಂದು ಅಷ್ಟು ವ್ಯಾಲ್ಯೂ ಇದೆ. ನಾನು ಒಂದು ಎಕ್ಸ್ಪೋರ್ಟ್ ಕಂಪ್ನಿಗಳ ಜೊತೆ ಎಲ್ಲ ಮಾತಾಡ್ತಾ ಇರ್ತೀವಿ. ಆಮೇಲೆ ಪ್ಲಸ್ ಇಂಡಿಯನ್ ಬ್ಲಾಕ್ ಗೋಲ್ಡ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಚೆನ್ನಾಗಿ ಬಂದು ಚಿನ್ನ ಅಂತಾರೆ. ನಮ್ಮ ಅಗ್ರಿಕಲ್ಚರ್ ಬೆಳೆಗಳೇ ಒಂದು ಚಿನ್ನ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಒಂದು ಬ್ಲಾಕ್ ಪೆಪ್ಪರ್ ಒಂದು ಜೆನ್ಯೂನ್ 100% ಗಿಡಗಳು ಕೊಡ್ತಾ ಇದ್ದಾರೆ. ಒಂದು ಇಂಡಿಯಾ ಲೆವೆಲಲ್ಲಿ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಇಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಗಿಡಗಳನ್ನ. ಅಷ್ಟೊಂದು ಜೆನ್ಯೂನ್ ಪ್ಲಾಂಟೇಶನ್ ಸಿಗ್ತವೆ. ನಮ್ಮ ಯಂಗ್ ಫಾರ್ಮರ್ಗಳು ಬ್ಲಾಕ್ ಪೆಪ್ಪರು ಗಿಡಗಳನ್ನ ಹೆಂಗೆ ಮಾಡ್ತಾರೆ ಅಂತ ಒಂದು ತಿಳ್ಕೋಬೇಕಾಗುತ್ತೆ. ಆಮೇಲೆ ಯಾರಿಗೆ ಒಂದು ಜೆನ್ಯೂನ್ ಗಿಡ ಬೇಕಾದ್ರೆ ಇವರ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ರೈತರು ಬೆಳೀತಿರೋದು 90% ರೈತರು ಬೆಳೀತಿರೋದು ಪನ್ನೀರ್ ಒನ್ನು. ಏನಕ್ಕೋಸ್ಕರ ಪನ್ನೀರ್ ಒನ್ ಬೆಳೀತಿದ್ದಾರೆ? ಇದು ಈಗ ಬಿಸಿಲು ಎಲ್ಲೆಲ್ಲಿ ನಿಲ್ಲುತ್ತೆ ಬಾಣೆ ಮೇಲೆ ಇಟ್ಟರೆ ಅದಕ್ಕೆ ಪನ್ನೀರ್ ಒಂದು ಒಳ್ಳೆಯದೇ. ಪೆಪ್ಪರ್ ನರ್ಸರಿ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ನರ್ಸರಿ. 1.5 ಲಕ್ಷ ಒಂದು ಪೆಪ್ಪರ್ ಪ್ಲಾಂಟ್ ಮಾಡಿದ್ದಾರೆ. ಪೆಪ್ಪರ್ ಬಗ್ಗೆ ಯಾವುದಿದೆ ನಿಮಗೆ, ಕರಿಮುಂಡ ಯಾವ ಎದುರಿಗಾಗುತ್ತೆ, ಪನ್ನೀರ್ ಒನ್ ಯಾವ ಎದುರಿಗಾಗುತ್ತೆ, ಪನ್ನೀರ್ 1 to 9 ಮರದಿಂದ ಎಷ್ಟಡಿ ಉದ್ದ ನೆಡಬೇಕು, ಪೂರ್ವ ಪಶ್ಚಿಮಕ್ಕೆ ನೆಡಬೇಕು, ಮರದಿಂದ ಎಷ್ಟಡಿ ಉದ್ದ ಬಿಟ್ಟು ನೆಡಬೇಕು ಏನು ಅಂತ ನಿಮಗೆ ಟೋಟಲಿಗೆ 1.5 ಲಕ್ಷ ಗಿಡ ಸಿಗುತ್ತೆ. 3 ವೈನು ಒಂದು ಬುಟ್ಟಿಲಿ 3 ಕಡ್ಡಿ ಇರುತ್ತವೆ. ನಿಮಗೆ ಯಾವ ವೆರೈಟಿ ಶೂಟ್ ಆಗುತ್ತೆ, ಏನು ಯಾವ ಥರ ನೆಡೋದು, ಯಾವ ಗೊಬ್ಬರ ಹಾಕೋದು ಅದ್ರ ಬಗ್ಗೆ ಒಂದು ಪ್ರಾಪರ್ ತೊಗೊಳ್ಳಿ. ಆಮೇಲೆ ಯಾವ ಮರಕ್ಕೆಲ್ಲ ಹಬ್ಬಿಸ್ಬೋದು ಅದ್ರ ಬಗ್ಗೆ ನೋಡಿ. 1.5 ಲಕ್ಷ ಆದಷ್ಟು ಪೆಪ್ಪರ್ ಮಾಡಿದ್ದೀವಿ ಸರ್. ಅದೇ ನಮ್ಮಿಂದ ಅದೇ ಕ್ವಾಲಿಟಿ ಪ್ಲಾಂಟ್ಸ್ ಗಳು ಕೊಡ್ತಾ ಇದೀವಿ. ಸೆಲೆಕ್ಟಿವ್ ಪ್ಲಾಂಟ್ಸ್ ಎಲ್ಲರಿಗೂ ನೀಟಾಗಿ ಮಾಡಿ ಪ್ಲಾಂಟರ್ಸ್ ಗಳಿಗೂ ಹೆಲ್ಪ್ ಆಗ್ಲಿ ಅಂತ. ಮತ್ತೆ ಯಾರಿಗೂ ಮಿಸ್ಗೈಡ್ ಮಾಡ್ತಾ ಇಲ್ಲ. ನೀಟಾಗಿ ಏನಿದೆ ಅದು ಜೆನ್ಯೂನ್ ಆಗಿ ಹೇಳಿ ಒಳ್ಳೆ ಗಿಡಗಳು ಮತ್ತೆ ಬೇರೆ ಏನು ಚೆನ್ನಾಗಿ ಒಳ್ಳೆ ಗಿಡಗಳನ್ನ ಕೊಡ್ತಾ ಇದ್ದೀರಾ. ಲಕ್ಷಾಂತರ ಗಿಡಗಳು ಸಿಗುತ್ತೆ. ನಮ್ಮ ಪೆಪ್ಪರ್ ಅಲ್ಲಿ ಯಾವ್ಯಾವ ವೆರೈಟಿ ಬರುತ್ತೆ, ಯಾವ ತರ ಗಿಡ ನೆಡೋದು, ಯಾವ ತರ ಡಿಸೀಸ್ ಬರುತ್ತೆ ಅಂತ ಒಂದು ಜೆನ್ಯೂನ್ ಪ್ಲಾಂಟ್ ಸಿಗುತ್ತೆ. ನಮ್ಗೆ ಇಡೀ ವರ್ಲ್ಡ್ ಅಲ್ಲಿ ಯಾವ್ಯಾವ ಬೆಳೆಗಳು ಬೆಳಿಬೋದು ನಮ್ಮ ಕರ್ನಾಟಕದಲ್ಲಿ ಬೆಳಿಬೋದು. ಬೇರೆ ರಾಜ್ಯದಲ್ಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಬೆಳೆಗಳು ವರ್ಲ್ಡ್ ಅಲ್ಲಿ ಬೆಳೆಯೋದನ್ನ ನಮ್ಮ ಇಲ್ಲಿ
ಆ ಥರ ಎಲ್ಲ ಥರ ವೆದರು ನಮ್ಮ ಕರ್ನಾಟಕದಲ್ಲಿ ಇದೆ. ಅದೇ ಥರ ವೆದರ್ ಇದ್ಮೇಲೆ ಒಂದೊಂದು ವೆದರ್ಗೆ ಒಂದೊಂದು ಗಿಡಗಳು ಇದ್ದೇ ಇರ್ತವೆ. ನೀವು ಹೇಳಿದ್ರಿ 600ಕ್ಕಿಂತ ಹೆಚ್ಚು ವೆರೈಟಿ ಇದೆ ನಮ್ಮದು ಪೆಪ್ಪರಲ್ಲಿ. ಆದರೆ ಒಂದು ಟಾಪ್ ಮೋಸ್ಟ್ ಒಂದು 10 ರಿಂದ 12. ಈಗ ನಮ್ಮದು ಒಂದೊಂದು ಕ್ವಶನ್ ಕೇಳ್ತಾ ಹೋಗ್ತೀನಿ. ಪನ್ನೀರ್ 1 to 8 ಯಾವ ವೆದರಿಗೆ ಆಗುತ್ತೆ? ನಮ್ಮ ಮಂಡ್ಯ ಭಾಗಕ್ಕೆ ಯಾವುದಾಗುತ್ತೆ, ಆಮೇಲೆ ಶಿವಮೊಗ್ಗ ಭಾಗಕ್ಕೆ ಯಾವುದಾಗುತ್ತೆ, ಮಲೆನಾಡು ಭಾಗಕ್ಕೆ ಯಾವುದಾಗುತ್ತೆ, ಕೋಸ್ಟಲ್ 1 to 8 ಪನ್ನೀರ್ 1 to 8 ಇರೋದಲ್ಲ, ಅದೇ ಟಾಪ್ ಮೋಸ್ಟ್ ಇರೋದು. ಅದು ಬಂದು ಕರಿಮಂಡ ನೆಕ್ಸ್ಟ್ ವೆರೈಟಿಗಳೆಲ್ಲ ಪನ್ನೀರ್ 1 to 8 ಅದರಿಂದ ರಿಸರ್ಚ್ ಬಂದ. ಹೌದಾ? ಈಗ 1 to 8 ಈಗ ಪನ್ನೀರ್ 1 ಬಂದು ಯಾವ ವೆದರಿಗೆಲ್ಲ ಆಗುತ್ತೆ ಅದು ಕರ್ನಾಟಕದಲ್ಲಿ? ಪನ್ನೀರ್ 1 ಬಂದು ನಿಮ್ಗೆ ಆಗುತ್ತೆ ಸರ್, ಎಲ್ಲ ಕಡೆ ಆದ್ರೆ ಎಲ್ಲ ವೆದರ್ ಹೈ ಕ್ಲಾಸ್ ಇಳುವರಿ ಬರುತ್ತೆ ಪನ್ನೀರ್ 1. ಬಟ್ ಟೈಮ್ ಟು ಟೈಮ್ ಕೆಲಸ ಮಾಡಿ ಸ್ಪ್ರೇಸ್ ಮತ್ತೆ ನ್ಯೂಟ್ರಿಷನ್ ಸ್ಪ್ರೇಸ್ ಎಲ್ಲ ಕೊಟ್ರೆ ಇಪ್ನೇರ್ಲೆಗೆ ಗ್ರಾಫ್ಟೆಡ್ ಗಿಡ ಹಾಕಿದ್ರೆ ನೀರಿನಿಲ್ಲ ಪ್ರದೇಶದಲ್ಲಿ ಆಗುತ್ತೆ. ಕೆಳಗಡೆ ಬಂದು 1.5 ಅಡಿ 2 ಅಡಿಗೆ ಅದು ಗ್ರಾಫ್ಟೆಡ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿದೆ ಅಂತಾರಲ್ಲ, ಅದು ಹೆಂಗೆ? ಅದು ನೀರಿನಿಲ್ಲ ಪ್ರದೇಶಕ್ಕೆಲ್ಲ ಅದು ಕಾಡ್ ಗಿಡ ಗ್ರಾಫ್ಟೆಡ್ ಗಿಡ ಇಪ್ನೇರ್ಲೆ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ. ಸರ್ ಗ್ರಾಫ್ಟೆಡ್ ಬಂದು ಏನಂದ್ರೆ ತೀರಾ ಮಳೆ ಪ್ರದೇಶ ಇರುತ್ತಲ್ಲ, ಮಳೆ ಪ್ರದೇಶಕ್ಕೆ ಗ್ರಾಫ್ಟೆಡ್ ಹಾಕಿದ್ರೆ ತಡ್ಕೊಳ್ಳುತ್ತೆ, ಅಂದ್ರೆ ಗಿಡಗಳು ಸಾಯಲ್ಲ. ತೀರಾ ಮಳೆ ಬಂದ್ ನಿಂತಿದ್ರು ಇರುತ್ತೆ, ನೀರ್ ನಿಲ್ಬಾರ್ದು, ತೀರಾ ಮಳೆ ಆಗಿ ಹೋದ್ರೆ ಗಿಡಗಳು ಸಾಯಲ್ಲ, ಬದುಕಿರುತ್ತೆ. ಸೊ ಅವಾಗ ಮತ್ತೆ ನೀವು ಬೇಸಿಗೆಯಲ್ಲಿ ಡ್ರೈ ಆಯ್ತು ಅಂತ ಹೇಳಿದ್ರೆ ಅದಷ್ಟೇ ನೀರ್ ಕೊಡ್ಬೇಕಾಗುತ್ತೆ ಸರ್ ಗ್ರಾಫ್ಟೆಡ್. ಈ ಕಡೆ ಎಲ್ಲ ಗ್ರಾಫ್ಟೆಡ್ ಆದ್ರೆ ತುಂಬಾ ಮಳೆ ಬರುತ್ತೆ, ಅವಶ್ಯಕತೆ ಇರಲ್ಲ ಈ ಕಡೆ. ಅದೇ ಇಲ್ಲ ಹಾಕಿದ್ರೆ ಗ್ರಾಫ್ಟೆಡ್ ಉಳಿಯುತ್ತೆ, ಬಟ್ ನೀರ್ ನಿಲ್ತಿರೋ ಜಾಗದಲ್ಲಿ ಗ್ರಾಫ್ಟೆಡ್ ಹಾಕಿದ್ರೆ ಬರುತ್ತೆ. ಬಟ್ ಬೇಸಿಗೆಗಾಲದಲ್ಲಿ ಅಷ್ಟೇ ನೀರ್ ಕೇಳುತ್ತೆ ಗ್ರಾಫ್ಟೆಡ್ ಅಷ್ಟೇ ನೀರ್ ಕೇಳುತ್ತೆ, ನೋಡ್ಕೊಬೇಕಾಗಿತ್ತು ಸರ್ ನಾವು. ಪೆಪ್ಪರ್ ಅಲ್ಲಿ ಹೆವಿ ಒಂದು ನರ್ಸರಿಗಳು ಮಾಡ್ತಾರೆ. ಕರಿಮುಂಡ ಇರ್ಬೋದು, ಪನ್ನೀರ್ 1 to 9 ಇರ್ಬೋದು, ತೇವಮ್ ಇರ್ಬೋದು, ನಿಮಗೆ ಯಾವ ವೆರೈಟಿ ಬೇಕು ಸಿಗುತ್ತೆ. ಆದರೆ ಪ್ಲಸ್ ನಿಮಗೆ ಗ್ರಾಫ್ಟೆಡ್ ಪ್ಲಸ್ ಇದು ಯಾವುದೋ ನಿಮಗೆ ಬುಷ್ ಪೆಪ್ಪರ್ ಬೇಕು ಅಂದರೆ ಒಂದು ಆರ್ಡ್ರ್ ಕೊಟ್ಟು ಒಂದು ಮಾಡಿಸ್ಕೊಳ್ಳಿ. ಇವ್ರದ್ದು ನಂಬರ್ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಪ್ರತಿಯೊಂದು ಇವ್ರದ್ದು ನರ್ಸರಿ ಒಂದು ವಿಡಿಯೋ ತೋರಿಸ್ತಾರೆ ನೋಡಿ.